ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗಿಗೂ ಮತ್ತು ಮಿಸ್ಕ್ಯಾರೇಜ್ ಬ್ಲೀಡಿಂಗಿಗೂ ಇರುವ ವ್ಯತ್ಯಾಸವನ್ನು ತಿಳಿಸ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ನಿಮಗೆ ಗರ್ಭ ನಿಲ್ಲುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂತಹ ಬ್ಲೀಡಿಂಗ್ ಆಗಿದೆ. ಅದನ್ನು ಸ್ಪಾಟಿಂಗ್ ಅಂತಲೂ ಕೂಡ ಕರಿತೀವಿ. ಮಿಸ್ಕ್ಯಾರೇಜ್ ಅಂದರೆ ಗರ್ಭಪಾತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು ಮತ್ತು ಮಿಸ್ಕ್ಯಾರೇಜಿಗೂ ಇರುವ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನು, ಯಾವ ಸಮಯದಲ್ಲಿ ಇದು ಗೊತ್ತಾಗುತ್ತೆ ಮತ್ತು ಯಾವ ರೀತಿ ಇರುತ್ತೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ರಫ್ ಆಗಿ ನೋಡೋದಾದರೆ, ಫಲೀಕರಣವಾದ ನಂತರ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾಗುವಂಥದ್ದು. ಈ ಫಲೀಕರಣವಾದ ನಂತರ 5 ರಿಂದ 7 ದಿನಗಳ ನಂತರ ಈ ಒಂದು ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುವಂಥದ್ದು. ಈ ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಅದನ್ನು ಸ್ಪಾಟಿಂಗ್ ಅಂತಲೂ ಹೇಳ್ತೀವಿ. ಈ ಒಂದು ಸ್ಪಾಟಿಂಗ್ ಜಸ್ಟ್ ಲೈಟ್ ಆಗಿರುತ್ತೆ, ಪಿಂಕ್ ಕಲರಲ್ಲಿ ಅಥವಾ ಲೈಟ್ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಜಾಸ್ತಿಯಾಗಿ ಫ್ಲೋ ಆಗೋದಿಲ್ಲ, ಲೈಟಾಗಿ ಫ್ಲೋ ಆಗುವಂಥದ್ದು. ಮತ್ತು ಈ ಒಂದು ಇಂಪ್ಲಾಂಟೇಷನ್ನ ಸಂದರ್ಭದಲ್ಲಿ ನಿಮಗೆ ಕೆಳ ಹೊಟ್ಟೆಯಲ್ಲಿ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ. ತುಂಬ ಹೆವಿಯಾಗಿ ನಿಮಗೆ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ನಿಮಗೆ ಕ್ಲಾಟ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ. ಜಸ್ಟ್ ಸ್ಪಾಟಿಂಗ್ ಥರ 1 ಅಥವಾ 2 ಡ್ರಾಪ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. 1 ರಿಂದ 2 ದಿನ ಮಾತ್ರ ಇದು ಇರುತ್ತೆ. ಕೆಲವರಿಗೆ ಇದು ಕೆಲವು ಗಂಟೆ ಇರುವಂಥದ್ದು, ಇನ್ನು ಕೆಲವರಿಗೆ 1 ದಿನ ಇರ್ಬೋದು ಈ ಸ್ಪಾಟಿಂಗ್ ಥರ, ಇನ್ನು ಕೆಲವರಿಗೆ 2 ದಿನದ ತನಕ ಮಾತ್ರ ಇರುವಂಥದ್ದು. ಜಾಸ್ತಿ ದಿನ ಇದು ಕಂಟಿನ್ಯೂ ಆಗುವುದಿಲ್ಲ ಮತ್ತು ಇದರ ಫ್ಲೋ ಕೂಡ ಜಾಸ್ತಿ ಇರೋದಿಲ್ಲ. ಜಸ್ಟ್ ಸ್ಪಾಟಿಂಗ್ ಥರ ಡಿಸ್ಚಾರ್ಜ್ ಆಗುತ್ತೆ. ಈ ಒಂದು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಬೋದು. ಅಂದರೆ ನಿಮಗೆ 4ನೇ ವಾರದ ಸ್ಟಾರ್ಟಿಂಗಲ್ಲೂ ಕಾಣಿಸ್ಕೊಳ್ಬೋದು ಅಥವಾ 4ನೇ ವಾರದ ಕೊನೆಯಲ್ಲೂ ಕಾಣಿಸ್ಕೊಳ್ಬೋದು. ಇದು ಕೆಲವರಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವರಿಗೆ ಕಾಣಿಸ್ಕೊಳ್ದೇನೂ ಇರ್ಬೋದು. ಈ ರೀತಿ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಇನ್ನು ಕೆಲವರಿಗೆ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಆದರೆ ಈ ಒಂದು ಸಿಂಪ್ಟಮ್ಸ್ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖ ಲಕ್ಷಣವಾಗಿ ಕಾಣಿಸ್ಕೊಳ್ಳುತ್ತೆ. ಇವಾಗ ಮಿಸ್ಕ್ಯಾರೇಜ್ ಆದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಈ ಒಂದು ಬ್ಲೀಡಿಂಗ್ನ ಕಲರು ತುಂಬ ಡಾರ್ಕ್ ರೆಡ್ ಆಗಿರುವಂಥದ್ದು ಮತ್ತು ಕ್ಲಾಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ನಿಮಗೆ ಸೊಂಟದ ಸುತ್ತಮುತ್ತ ಕೆಳ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ ಮತ್ತು ಈ ಒಂದು ಬ್ಲೀಡಿಂಗ್ನ ಫ್ಲೋ ಜಾಸ್ತಿ ಇರುವಂಥದ್ದು. ಅದೇ ರೀತಿ ನಿಮ್ಮ ಯೋನಿಯಿಂದ ಟಿಶ್ಯೂ ಥರ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಮಿಸ್ಕ್ಯಾರೇಜ್ ಆದರೆ ಅದರ ಒಂದು ಬ್ಲೀಡಿಂಗ್ನ ಕಲರು ರೆಡ್, ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಮಿಸ್ಕ್ಯಾರೇಜ್ ಆದಾಗ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಕೆಳ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಸೊಂಟದ ಸುತ್ತಮುತ್ತ ನಿಮಗೆ ನೋವು ಕಾಣಿಸ್ಕೊಳ್ಬೋದು. ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಈ ಮುಂಚೆ ಕಾಣಿಸಿಕೊಂಡಂತಹ ಸಿಂಪ್ಟಮ್ಸ್ಗಳು ನಿಮಗೆ ಕಡಿಮೆ ಆಗುವಂಥದ್ದು. ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಫ್ಲೋ ಆಗುವಂಥದ್ದು. ಸುಸ್ತು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಜ್ವರದ ರೀತಿ ಫೀಲ್ ಆಗ್ಬೋದು, ಮತ್ತು ಕೆಲವರಿಗೆ ನಾಸಿಯಾ, ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ. ಇದು ಕೆಲವರಿಗೆ ಮಾರ್ನಿಂಗ್ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ, ಹೋಲ್ ಡೇಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜ್ ಆಗುವಂಥ ಸಂದರ್ಭಗಳಿದ್ದರೆ ಈ ಸಿಂಪ್ಟಮ್ಸ್ಗಳು ಕಡಿಮೆ ಕಾಣಿಸ್ಕೊಳ್ತವೆ. ಆವಾಗವಾಗ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಇದರ ಫ್ಲೋ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು, ಅದೇ ರೀತಿ ಮಿಸ್ಕ್ಯಾರೇಜಲ್ಲಿ ಆಗುವಂಥ ಬ್ಲೀಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನಾನು ವ್ಯತ್ಯಾಸವನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದರೆ, ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದರೆ ನಿಮಗೆ ರಿಸಲ್ಟ್ ಅಕ್ಯುರೇಟಾಗಿ ಸಿಗುವಂಥದ್ದು. ಅದ್ರ ಮೇಲೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ 3 to 5 ಡೇಸ್ ಬಿಟ್ಟು ಎಗೈನ್ ನೀವು ಅರ್ಲಿ ಮಾರ್ನಿಂಗ್ ಫಸ್ಟ್ ಯೂರಿನಿಂದ ಟೆಸ್ಟ್ ಮಾಡಬೇಕು. ಹೇಗೆ ಟೆಸ್ಟ್ ಮಾಡಬೇಕು, ಯಾವಾಗ ಟೆಸ್ಟ್ ಮಾಡಬೇಕು, ಈ ಒಂದು UPT ಟೆಸ್ಟ್ ಅಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಅನ್ನೋದರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗಬೇಕಾದ್ರೆ ಚೆಕ್ ಮಾಡ್ಕೋಬೋದು.
ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಥವಾ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ, ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ, ಪ್ರೆಗ್ನೆನ್ಸಿ ಸಿಮ್ಟಮ್ಸ್ಗಳು ಅಂತ ಹೇಳಿದರೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಮೇ ಬಿ ಅವ್ರು ಅಡ್ವೈಸ್ ಮಾಡಿದರೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳಿ. ಅದೇ ರೀತಿ ಒಂದು ವೇಳೆ ಮಿಸ್ಕ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ಲಕ್ಷಣಗಳು ಒಂದು ವೇಳೆ ಕಾಣಿಸ್ಕೊಂಡ್ರೆ, ನಿಮ್ಮ ಲಕ್ಷಣಗಳಲ್ಲಿ ನಿಮಗೆ ವಿಪರೀತ ವ್ಯತ್ಯಾಸಗಳು ಒಂದು ವೇಳೆ ಇದ್ದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಈ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ನಿಮ್ಮನ್ನು ಟೆಸ್ಟ್ ಮಾಡಿ ಇದು ಮಿಸ್ಕ್ಯಾರೇಜ್ ಆಗಲಿಕ್ಕೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಬೇರೆ ಕಾರಣಕ್ಕೆ ನಿಮಗೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆಯಾ ಅಥವಾ ನೀವು ಯಾವ ರೀತಿ ಮುಂದುವರಿಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಟೆಸ್ಟ್ ಮಾಡಿ ನಿಮಗೆ ತಿಳಿಸಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಲಿ ಅಥವಾ ಮಿಸ್ಕ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಬ್ಲೀಡಿಂಗ್ ಆದ್ರೂ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಸೊ ಮನೆಯಲ್ಲಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋದು ಒಳ್ಳೆಯದಲ್ಲ. ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗಿಗೂ ಮತ್ತು ಮಿಸ್ಕ್ಯಾರೇಜ್ ಆಗುವಂಥ ಬ್ಲೀಡಿಂಗಿಗೂ ಇರುವ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.